ಆದಿತ್ಯನಾಥ್ ಸರ್ಕಾರದ ವಿರುದ್ಧ ಸಂಸತ್ತಿನಲ್ಲಿ ಹರಿಹಾಯ್ದ ಸಂಸದೆ ಇಕ್ರಾ ಹಸನ್. ದ್ವೇಷ ಮತ್ತು ಹಿಂಸಾಚಾರದ ಜ್ವಾಲೆಗೆ, ಗುಂಪು ಹಲ್ಲೆಗಳಿಗೆ ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದ ಯುವ ನಾಯಕಿ. ಸರ್ಕಾರ ನಡೆಸುತ್ತಿರೋರು ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನೇ ಮಾಡುತ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ ಎಸ್ಪಿ ಸಂಸದೆ. ಉತ್ತರ ಪ್ರದೇಶದಲ್ಲಿ ಕಾನೂನುಗಳ ಹೆಸರಲ್ಲಿ ಜಂಗಲ್ ರಾಜ್ ನಡೀತಿರುವಂತೆ ಕಾಣಿಸುತ್ತಿದೆ ಎಂದ ಇಕ್ರಾ ಲೋಕಸಭೆಯಲ್ಲಿ ಸಂವಿಧಾನದ 75ನೇ ವರ್ಷದ ಬಗೆಗಿನ ಚರ್ಚೆಯಲ್ಲಿ ಸಮಾಜವಾದಿ ಪಕ್ಷದ ಸಂಸದೆ ಇಕ್ರಾ ಹಸನ್ ಮಾತಾಡಿದ್ದಾರೆ. ಈ ವೇಳೆ ಯುಪಿ ಸರ್ಕಾರದಲ್ಲಿನ ಕಾನೂನು ಮತ್ತು ಸುವ್ಯವಸ್ಥೆ ಪರಿಸ್ಥಿತಿ ಬಗ್ಗೆ ಆದಿತ್ಯನಾಥ್ ಸರ್ಕಾರವನ್ನು ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚುತ್ತಿರುವ ದಾಳಿಗಳ ಬಗ್ಗೆ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ, ಸರ್ಕಾರ ಕಣ್ಣು ಮುಚ್ಚಿದೆ, ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಲಾಗ್ತಿದೆ ಅಂತ ಟೀಕಿಸಿದ್ರು. ಸರ್ಕಾರ ವಾಸ್ತವವಾಗಿ ಜನರನ್ನ ಪ್ರಚೋದಿಸ್ತಾ ಇದೆ, ದ್ವೇಷ ಮತ್ತು ಹಿಂಸಾಚಾರದ ಜ್ವಾಲೆಗೆ, ಅದರಲ್ಲೂ ಗುಂಪು ಹಲ್ಲೆಗಳಿಗೆ ಉತ್ತೇಜನ ನೀಡ್ತಿದೆ ಅಂತ ಆರೋಪಿಸಿದ್ರು. हाल ये है कि मॉब लिंचिंग को रोकने की बजाय सत्ता में बैठे लोग आग में घी डालने का काम कर रहे हैं. उनकी जुबान से ऐसी बातें निकलती हैं जो नफरत को और बढ़ावा देती है. ये अशांति अब इतनी गहराई तक फैल चुकी है कि हमारे समाज के धर्मनिरपेक्ष चरित्र पर गंभीर सवाल उठ रहे हैं. ಬುಲ್ಡೋಜರ್ ಕ್ರಮದ ಬಗ್ಗೆನೂ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಇಕ್ರಾ ತನ್ನ 7 ನಿಮಿಷಗಳ ಭಾಷಣದಲ್ಲಿ ಅವರು ಬುಲ್ಡೋಜರ್ ಕ್ರಮಕ್ಕಾಗಿ ರಾಜ್ಯ ಸರ್ಕಾರವನ್ನ ಟೀಕಿಸಿದ್ರು. ಮೊದಲಿಗೆ ಸಂವಿಧಾನ ನಿರ್ಮಾತೃಗಳ ದೂರದೃಷ್ಟಿಗಾಗಿ ಅವರನ್ನ ವಂದಿಸುವೆ ಅಂತ ತಮ್ಮ ಮಾತು ಆರಂಭಿಸಿದ ಇಕ್ರಾ ಹಸನ್, ಇಂದು ದೇಶದ ದಲಿತರು, ಆದಿವಾಸಿಗಳು, ಹಿಂದುಳಿದವರು, ಅಲ್ಪಸಂಖ್ಯಾತರು ತಮ್ಮ ಹಕ್ಕು ಮತ್ತು ಸ್ವಾತಂತ್ರ್ಯಕ್ಕಾಗಿ ನಿತ್ಯವೂ ಹೋರಾಡಬೇಕಾದ ಸ್ಥಿತಿ ಎದುರಾಗಿದೆ ಅಂತ ಹೇಳಿದ್ರು. ಪ್ರಜಾಸತ್ತೆ, ಸಮಾಜವಾದ ಮತ್ತು ಜಾತ್ಯತೀತತೆ ಒಗ್ಗೂಡಿರುವ ಸಂವಿಧಾನದ ಆಶಯಗಳು ಪುಸ್ತಕದಲ್ಲೇ ಉಳಿದು ಅದನ್ನ ಚಲಾಯಿಸೋರ ರೀತಿ ಬೇರೆ ಇದೆ ಅಂತ ಹೇಳಿದ್ರು. ಸಂವಿಧಾನದ 15ನೇ ವಿಧಿ ಯಾವುದೇ ವ್ಯಕ್ತಿಯನ್ನ ಧರ್ಮ ಅಥವಾ ಜಾತಿ ಆಧಾರದ ಮೇಲೆ ತಾರತಮ್ಯದಿಂದ ನೋಡುವಂತಿಲ್ಲ ಅಂತಿದೆ. ಆದರೆ ವಾಸ್ತವ ಇದಕ್ಕೆ ತದ್ವಿರುದ್ಧವಾಗಿದೆ. ಮುಸ್ಲಿಮರ ವಿರುದ್ಧ ದ್ವೇಷ ಭಾಷಣಗಳು, ಗುಂಪು ಹಲ್ಲೆಗಳು, ಬುಲ್ಡೋಸರ್ ದಾಳಿ ನಡೀತಿದೆ. ಉತ್ತರ ಪ್ರದೇಶದಲ್ಲಿ ಕಾನೂನುಗಳ ಹೆಸರಲ್ಲಿ ಜಂಗಲ್ ರಾಜ್ ನಡೀತಿರುವಂತೆ ಕಾಣಿಸ್ತಿದೆ ಅಂತ ಹೇಳಿದ್ರು. सबसे पहले संविधान बनाने वालों की दूरदृष्टि को सलाम करती हूँ. एक युवा सांसद के तौर पर मैं अपनी उम्मीदों को संविधान के साथ जोड़कर खास तौर पर ये बताना चाहती हूँ कि आज हमारे देश में पिछड़े, दलित, अल्पसंख्यक समुदाय को किस तरह अपने संवैधानिक अधिकारों और आज़ादियों की हिफाजत के लिए हर रोज मुश्किलों का सामना करना पड़ रहा है. लेकिन आज ऐसा लगता है जैसे संविधान की किताब तो है पर इसे चलाने वालों का ईमान गुम हो गया है. आज हिंदुस्तान में हर वर्ग को किसी न किसी चुनौती का सामना करना पड़ रहा है, मगर अल्पसंख्यक खास तौर पर मुसलमानों पर जो कहर टूटा है वो किसी से छुपा नहीं है. ये लोग सिर्फ अपने मजहबी पहचान की वजह से निशाने पर हैं. संविधान का अनुच्छेद 15 कहता है कि किसी भी नागरिक के साथ धर्म, जाति या किसी और वजह से भेदभाव नहीं होना चाहिए. लेकिन हकीकत इसके उलट है. हालात इस कदर बिगड़ चुके हैं कि हेट स्पीच, मॉब लिंचिंग, बुलडोजर द्वारा घरों को गिराने की घटनाएं आम हो गई हैं. खास तौर पर उत्तर प्रदेश में, जहां ऐसा लगता है जैसे कानून के नाम पर जंगल राज चल रहा हो. ಸಂಬಲ್ನಲ್ಲಿ ಏನಾಯ್ತು ಅನ್ನೋದು ಎಲ್ಲರ ಎದುರಿಗಿದೆ. ಪೊಲೀಸರ ರಕ್ಷಣೆ ಹೆಸರಲ್ಲಿ ಅಮಾಯಕರ ಹತ್ಯೆಯಾಗಿದೆ, ಆದರೆ ಸರ್ಕಾರ ಮೌನವಾಗಿದೆ. ಅಲ್ಪಸಂಖ್ಯಾತರ ಮೇಲಿನ ಹಿಂಸಾಚಾರ ಹೆಚ್ಚುತ್ತಲೇ ಇದೆ, ಆದರೆ ಸರ್ಕಾರ ನಡೆಸುತ್ತಿರುವ ಜನರಿಗೆ ಏನೂ ಅನ್ನಿಸ್ತಾನೇ ಇಲ್ಲ. ಗುಂಪು ಹಲ್ಲೆಗಳ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಸೂಚಿಸಿದ್ದ 11 ಸೂತ್ರಗಳ ಬಗ್ಗೆ ಪೊಲೀಸರು ಇನ್ನೂ ಎಚ್ಚರಗೊಂಡಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. हिंसा बढ़ती जा रही है, मगर सत्ता में बैठे लोग या तो आंखें मूंदे हुए हैं या फिर इन घटनाओं को बढ़ावा दे रहे हैं. हद तो तब हो जाती है जब न्यायपालिका की बात भी अनसुनी कर दी जाती है. सुप्रीम कोर्ट ने मॉब लिंचिंग पर 11 सूत्रीय निर्देश जारी किए थे. इसमें साफ कहा गया था कि राज्य सरकारें और पुलिस इस तरह की घटनाओं को रोकने और दोषियों पर सख्त कार्रवाई करने के लिए जिम्मेदार हैं. लेकिन आज भी इन निर्देशों पर अमल नहीं हो रहा है. ಸರ್ಕಾರ ನಡೆಸುತ್ತಿರೋರು ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನೇ ಮಾಡ್ತಿದ್ದಾರೆ, ದ್ವೇಷ ಹರಡುವುದು ಹೆಚ್ಚುತ್ತಿದೆ ಅಂತ ಹೇಳಿದ ಅವರು, ನಮ್ಮ ದೇಶದ ಧರ್ಮ ನಿರಪೇಕ್ಷತೆಯ ವಿಚಾರದಲ್ಲಿ ಈಗ ಗಂಭೀರ ಸವಾಲು ಎದುರಾಗಿದೆ ಅಂತ ಹೇಳಿದ್ರು. ಅಂಗಡಿಕಾರರು ತಮ್ಮ ಹೆಸರು ಪ್ರದರ್ಶಿಸಬೇಕು ಅನ್ನೋ ಆದೇಶ ಹೊರಡಿಸಿದ್ದು ಕೂಡ ಮುಸ್ಲಿಮರನ್ನ ಗುರಿಯಾಗಿಸುವ ಉದ್ದೇಶದ್ದಾಗಿತ್ತು. ಅವರ ರೊಟ್ಟಿಯನ್ನ ಕಸಿಯುವ ಉದ್ದೇಶ ಇತ್ತು. ಮೊರಾದಾಬಾದ್ನಲ್ಲಿ ಮುಸ್ಲಿಂ ವೈದ್ಯರೊಬ್ಬರು ಮನೆ ಖರೀದಿ ಮಾಡೋಕೆ ಮುಂದಾದ್ರೆ ಅದಕ್ಕೆ ವಿರೋಧ ಬಂತು. ಮುಸ್ಲಿಮರು ತಮ್ಮ ಹಕ್ಕುಗಳಿಗಾಗಿ ನಿರಂತರ ಹೋರಾಡಬೇಕಾದ ಸ್ಥಿತಿ ಇದೆ. साल की शुरुआत में ही कई राज्यों में दुकानदारों को अपने नाम बोर्ड पर लगाने के लिए मजबूर किया गया.
इसे सेहत और सुरक्षा के कानूनों का हिस्सा बताया गया, मगर असल मंशा कुछ और थी। ये कदम खास तौर पर मुसलमान दुकानदारों को निशाना बनाकर उठाया गया ताकि उनकी रोजी रोटी पर चोट की जाए। पिछले हफ्ते मुरादाबाद में एक मुस्लिम डॉक्टर को हिंदू बहुल्य मोहल्ले में घर खरीदने पर विरोध झेलना पड़ा। वजह बताई गई कि इससे मोहल्ले की सामाजिक शांति बिगड़ जाएगी। अब आप ही बताइए, क्या ये वजह सही है, जायज है? असल में ये छोटी बड़ी घटना इस बात का सबूत है कि सांप्रदायिकता को बढ़ावा देने वाले बयान और नीतियां हमारे समाज को अंदर से खोखला कर रही है। ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚುತ್ತಿರುವ ದಾಳಿಗಳ ಬಗ್ಗೆಯೂ ಅವರು ತಮ್ಮ ಕಳವಳ ವ್ಯಕ್ತಪಡಿಸಿದ್ರು. ನಮ್ಮ ದೇಶದಲ್ಲಿನ ಅಲ್ಪಸಂಖ್ಯಾತರ ಪರ ದನಿ ಎತ್ತೋದ್ರ ಜೊತೆಗೆ ಬಾಂಗ್ಲಾದಲ್ಲಿನ ಅಲ್ಪಸಂಖ್ಯಾತರ ಪರವಾಗಿನೂ ದನಿ ಎತ್ತಬೇಕಿದೆ ಅಂತ ಇಕ್ರಾ ತಮ್ಮ ಭಾಷಣದಲ್ಲಿ ನೆನಪಿಸಿದ್ರು. मैं इस सदन से दुनिया भर के अल्पसंख्यकों की आवाज उठाना चाहती हूँ, खास तौर पर हमारे पड़ोसी देश बांग्लादेश में अल्पसंख्यकों के साथ जो हो रहा है वे दिल को गहरे तक चोट पहुंचाने वाला है। उनकी जान माल की हत्या की जा रही है। बांग्लादेश हो या हिंदुस्तान हो या कोई और देश, अल्पसंख्यकों की सुरक्षा, इज्जत और अधिकारों की हिफाजत हर सरकार की सबसे पहली जिम्मेदारी होनी चाहिए. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.